ಹಲೋ. ಅಹೋರಾತ್ರ ಸರ್ ಅವರ? ನೀವು? ನಾವು ಗಂಗಾ ಅಂತ ಸರ್. ಹಾ. ಸರ್ ನನಗೆ ನಿಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀನಿ, ಪೋಸ್ಟ್ ಎಲ್ಲ. ನನಗೊಂದು ಮನೆ ಗೃಹ ಪ್ರವೇಶ ಅಂತ ಅಂದ್ರೆ ಯಾವ ತರ ಇರಬೇಕು ಸರ್? ಈಗ ನಾವು ಒಂದು ಮನೆ ಕಟ್ಟಿಸ್ತಾ ಇದ್ದೀವಿ ಸರ್, ಸಾಲ ಏನೂ ಮಾಡಿಲ್ಲ, ಸಾಲ ಇಲ್ದೇನೆ. ಗೃಹ ಪ್ರವೇಶ ಅಂದ್ರೆ ಯಾವ ತರ ಇರಬೇಕು ಸರ್? ಈಗ ಏನೇನೋ ಹೇಳ್ತಾರೆ, ಅದ್ ಮಾಡಿ ಹಿಂಗ್ ಮಾಡಿ ಅನ್ನೋ ತರ. ನಂಗೆ ಅದೆಲ್ಲ ಬೇಡ, ಸಿಂಪಲ್ ಆಗಿ ನಮಗೆ ಮನಸ್ಸು ತೃಪ್ತಿ ಆಗೋ ತರ ಯಾವ ತರ ಮಾಡ್ಬೋದು? ನಿಮ್ ಮನೆ ಎಷ್ಟು ಸೈಟ್ ಅಲ್ಲಿ ಕಟ್ಟಿದಿರಿ? 30-40 ಸರ್. ಮನೆಯಲ್ಲಿ ಬಯಲು ಎಷ್ಟಿದೆ, ಆಲಯ ಎಷ್ಟಿದೆ? ಬಯಲು ಎಷ್ಟಿದೆ, ಕಟ್ಟಡ ಒಟ್ಟಿಗೆ ಹೇಳ್ಬೇಕು ಅಂದ್ರೆ ಒಂದು 3,000 ಚದರ ಬರುತ್ತೆ ಸರ್. ಕಟ್ಟಡ ಸುತ್ತಮುತ್ತಲು ಬಯಲು ಎಷ್ಟು ಬಿಟ್ಟಿದಿರಿ? ಎಲ್ಲಾ ಕಡೆನೂ 2-2 ಅಡಿ ಬಿಟ್ಟಿದೀವಿ ಸರ್. 2-2 ಅಡಿ ಅಲ್ವಾ? ಓಕೆ. ಅಲ್ಲಿ ಅಟ್ಲೀಸ್ಟ್ ಅಲ್ಲಾದ್ರೂ ಮಣ್ಣು ಬಿಟ್ಟಿದ್ದೀರಾ, ಫ್ಲೋರಿಂಗ್ ಹಾಕ್ಬಿಟ್ಟಿದ್ದೀರಾ ಅಲ್ಲಿ? ಅಲ್ಲಿ ಫ್ಲೋರಿಂಗ್ ಬಂದ್ಬಿಡತ್ತೆ ಸರ್, ಅದು ಮಣ್ಣು ಬಿಡಕ್ ಆಗಲ್ಲ. ಕಟ್ಟಕ್ ಮುಂಚೆ ಅಲ್ಲಿ ಏನೇನಿತ್ತು? ಹುತ್ತ ಮರ ಎಲ್ಲ ಇತ್ತಾ? ಇಲ್ಲ ಸರ್, ಹುತ್ತ ಮರ ಏನು ಇರ್ಲಿಲ್ಲ. ಅದು BDA ಸೈಟು. ಸೊ ಅಲ್ಲೇನು ಇಲ್ಲ, ಚಿಕ್ಕ ಪುಟ್ಟ ಗಿಡಗಳ ತರ ಇತ್ತು ಅಷ್ಟೇನೆ. ಓಕೆ. ಏನಿಲ್ಲ, ನೀವ್ ಹೆಂಗೆ BDA ಇಂದ ಖರೀದಿ ಮಾಡಿದ್ರು, BDA ಹುಟ್ಟೋಕ್ ಮೊದಲು ಒಂದು ಈ ಜಗತ್ತಿಗೆ ಮೂಲ ಒಡೆಯ ಆಗಿತ್ತು. ಯಾರದು? ಪ್ರಕೃತಿ, ಭೂಮಿ ತಾಯಿ. ಭೂಮಿ ತಾಯಿಯಿಂದ ಕೂಡ ನೀವು ಖರೀದಿ ಮಾಡ್ಬೇಕಾಗತ್ತೆ. ಖರೀದಿ ಅಂದ್ರೆ ಶ್ರಮ. ಏನಂದ್ರೆ, ಅಮ್ಮ ನಾನು ಒಟ್ಟಿಗೆ ಬಾಳೋಣ ಅಂತ ಭೂಮಿ ನಿನ್ಗೆ ಹೇಳುತ್ತೆ. ನಾವೆಲ್ಲ ಒಟ್ಟಿಗೆ, ಮಕ್ಕಳೆಲ್ಲ ಒಟ್ಟಿಗೆ ಬಾಳೋಣ, ನಮ್ಮನ್ನೇ ಇರು ಅಂದ್ರೆ, ನೀನು ಇಲ್ಲ ನಾನು ದೊಡ್ಡವಳಾಗ್ಬಿಟ್ಟಿದೀನಿ, ನಾನು ನಿಮ್ ತರ ಇರೋಕ್ಕಾಗಲ್ಲ, ನನಗೆ ಸಪರೇಟ್ ಆಗಿ ಕಿಚನ್ ಬೇಕು, ಸಪರೇಟ್ ಆಗಿ. ತಾಯಿಯಿಂದ ಹೆಂಗ್ ಬೇರ್ಪಟ್ಟಾಗ್ತಾರೋ ಮಕ್ಕಳು ಬೇರೆ ಮನೆ ಮಾಡ್ಕೊಂಡು ಹೋಗ್ತಾರೋ, ಹಂಗೆ ಭೂಮಿನ ಹೇಳ್ತೀಯ ನೀನು, ನಾನು ಬೇರೆ ಮನೆ ಮಾಡ್ಕೊಂತೀನಿ, ನನಗೆ ಇಷ್ಟು ಜಾಗ ಕೊಟ್ಬಿಡು ನಿನ್ ಮಗು ನಾನು ಅಂತ. ಆ ಜಾಗ ಭೂಮಿ ಕೊಡ್ತಾಳೆ. ಕೊಟ್ಬಿಟ್ಟು ಹೇಳ್ತಾಳೆ, ಇಷ್ಟ ದಿನ ನಾನ್ ನೋಡ್ಕೋತಿದ್ದೆ, ಇನ್ನು ಮುಂದೆ ಈ ಜಾಗ 30-40 ನೀನ್ ನೋಡ್ಕೋಬೇಕಮ್ಮ. ಇದ್ರೊಳಗಿರೋ ಕ್ರಿಮಿ ಕೀಟ ಗಿಡ ಮರ ಎಲ್ಲ ನಿನಗ್ ಸೇರಿದ್ದು, ಅದಕ್ಕೆ ಆಹಾರ, ಪ್ರಾಣಿ ಪಕ್ಷಿ ಎಲ್ಲ ನಿನಗ್ ಸೇರಿದ್ದು ಅದ್ರಲ್ಲಿರೋದು. ನನ್ನ ಜಾಗ ಬೇರೆ, ನಿನ್ ಜಾಗ ಬೇರೆ ಅಂತ ನಿನಗ್ ಕೊಟ್ಟಿದ್ದಾಳೆ. ಅದೇ ನಿನಗೆ ವಾಸ್ತು, ಅದು ನಿನಗೆ ಮನೆ. ಆ ಮನೆ ನಿನ್ನದ ಆಲಯ ಆಯ್ತು. ಅದನ್ನ ಸ್ವಚ್ಛ ಮಾಡೋದು ನೀನೆ. ಇಷ್ಟ ದಿನ ಭೂಮಿ ತಾಯಿ ಮಾಡ್ತಿದ್ಲು ಸ್ವಚ್ಛ, ನಿಂದಲ್ದೇ ಇದ್ದಾಗ. ಇವಾಗ ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಅದರ ಮೇಲ್ವಿಚಾರಣೆ ಎಲ್ಲ ನಿನಗೆ ಸೇರಿತ್ತು. ಅದರಲ್ಲಿ ಸುಖ ದುಃಖ ಎರಡು ನಿನಗೆ ಸೇರಿತ್ತು ಅಲ್ವಾ? ಆ ನಿನ್ನ ಮನೆಯ ಈ ಭೂಮಿಯ ಮೇಲೆ ಭೂಮಿ ತಾಯಿ ನಿನಗೆ ಬಿಟ್ಟುಕೊಟ್ಟ ನಿನ್ನ ಮನೆಯ ಆಸ್ತಿಯನ್ನ ನೀನು ಕಾಪಾಡಿಕೊಳ್ಳೋ ದಿನ ಆರಂಭ ಆಗೋದು ಗೃಹ ಪ್ರವೇಶದಿಂದ. ಗೃಹ ಪ್ರವೇಶ ಅಂದ್ರೆ ಆ ಮನೆಗೆ ನೀನು ಪ್ರವೇಶ ಮಾಡ್ತಾ ಇದೀಯ. ಆ ಮನೆ ಎಷ್ಟೇ ತಾಯಿ ನಿನಗೆ ಬೇರೆ ಮನೆ ಮಾಡ್ಕೊಟ್ರು ನಿನ್ ಕಷ್ಟಕ್ಕೆ ಅಮ್ಮ ಆಗ್ತಾಳೆ. ಅದಕ್ಕೆ ಭೂಮಿನ ರಕ್ಷಣೆ ಮಾಡ್ತಾ ಇರುವಂತಹ 53 ದಿಕ್ಪತಿಗಳಿರ್ತಾರೆ. ಅವರೇ ಈಶಾನ್ಯ, ಪರ್ಜನ್ಯ, ಜಯಂತ, ಇಂದ್ರ, ಪ್ರತ್ಯೇಕ, ಪುರುಷ, ಅಂತರಿಕ್ಷ, ಅಗ್ನಿ. ಈ ರೀತಿ 53 ದಿಕ್ಪತಿಗಳಿದೆ ಸುತ್ತಲೂ ಭೂಮಿನ ಕಾಪಾಡ್ತಾ ಇರೋರು. ಅವರೆಲ್ಲರಿಗೂ ನೀನು ಅವತ್ತು ಥ್ಯಾಂಕ್ಸ್ ಹೇಳ್ತೀಯ. ಮನೆ ಕಟ್ಕೊಟ್ಟಿರುವಂತಹ ವಿಶ್ವಕರ್ಮ, ಯಾರೋ ಇಂಜಿನಿಯರ್ ಇರ್ತಾರೆ ಅವ್ರಿಗೂ, ಕೆಲಸದವ್ರಿಗೂ, ಮಣ್ಣು ಹೊತ್ತವ್ರಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತೀಯ ಅವತ್ತು ಆ ಗೃಹ ಪ್ರವೇಶದ ದಿವಸ. ಧನ್ಯವಾದ ಹೇಳಿ, ಇಷ್ಟ ದಿನ ನೀವು ಮನೆ ಮಾಡಿಕೊಟ್ರಿ, ನೀವು ಮನೇಲಿದ್ದು ಮಾಡಿಕೊಟ್ರಿ, ನೀವು ಹೊರಗೆ ಹೋಗ್ತಾ ಇದೀರಿ, ನಾವು ಬಿಡ್ತಾ ಇದೀರಿ ಅಂತ ಹೇಳಿ ಅವ್ರಿಗೆ ಸಂಭಾವನೆಗಳೆಲ್ಲ ಕೊಡ್ತೀಯ. ಹಂಗೆ ದೇವತೆಗಳು ಕೂಡ ಈ ಭೂಮಿನ ಕಾಪಾಡ್ತಾ ಇದಾರೆ, 53 ದೇವತೆಗಳು. ಅವರೆಲ್ಲರಿಗೂ ಧನ್ಯವಾದ ಹೇಳೋದೇ ಗೃಹ ಪ್ರವೇಶದ ಪೂಜೆ. ಅದನ್ನ ರಕ್ಷೋಗ್ನ, ವಾಸ್ತು ಬಲಿ ಅಂತ ಹೇಳ್ತಾರೆ. ಅಂದ್ರೆ ಮನೆ ಸುತ್ತಲೂ ಕೂಡ ಕೆಲವರು ನಿಮ್ ಮನೇನ ಕಾವಲು ಕಾಯ್ತಾ ಇರ್ತಾರೆ. ಪಾಪ ರಾಕ್ಷಸಿ, ಆರ್ಯಮ, ಈ ಪಿಲಿಪಿಂಚಕ, ವಿಧಾರಿ, ಹಂಗೆ ಕೆಲವು ದೇವತೆಗಳು, ದಿಕ್ಪಾಲಕರು ನಿಮ್ ಮನೇನ ಕಾಪಾಡ್ತಾ ಇರ್ತಾರೆ. ಅವ್ರಿಗೆ ಬಲಿಯನ್ನ ಹಾಕ್ತಾರೆ, ಆಕಾಶಕ್ಕೆ ಎಸಿತಾರೆ. ಅವ್ರಿಗೆ ಜಾಗ ಇಲ್ಲ ಇರೋದಕ್ಕೆ. ರಾತ್ರಿ ಹೊತ್ತು ರಕ್ಷೋಗ್ನ, ವಾಸ್ತು ಬಲಿ ಅಂತ ಮಾಡ್ತಾರೆ. ಇದನ್ನ ಗೃಹ ಪ್ರವೇಶ ಅಂತ ಮಾಡಿದ್ರೆ ಇದು ಯಾವ ಮೂಢನಂಬಿಕೆ ಅಲ್ಲ, ಇದೊಂದು ಭಾವನಾತ್ಮಕವಾದಂತಹ ಒಂದು ಪೂಜೆ. ಇದು ಅದನ್ನೇ ಗೃಹ ಪ್ರವೇಶ ಅನ್ನೋದು. ಅದು ಮಾಡ್ಬೇಕು, ಒಳಗೆ ಹೋಗ್ಬೇಕು.
ಮತ್ತೆ ನೀನು ಇದರಲ್ಲಿ ಇದ್ದ ಕೆಲವು ಗಿಡಗಳನ್ನೆಲ್ಲ ಕೊಂದಿದೀಯಾ? ಅಂದ್ರೆ ಅದನ್ನ ಬೇರೆ ಸ್ಥಳಕ್ಕೂ ಸ್ಥಳಾಂತರ ಮಾಡ್ಲಿಲ್ಲ, ಅಲ್ಲಿರೋ ಕ್ರಿಮಿಕೀಟಗಳಿತ್ತು ಎಲ್ಲೋ, ಅವರೆಲ್ಲರಿಗೂ ಆಶ್ಲೇಷ ಬಲಿ ಅಂತ ಮಾಡಿ ಕೆಲವು ನವಧಾನ್ಯಗಳನ್ನ ಸತ್ಯನಾರಾಯಣ ಪೂಜೆಗೆ ಪೂಜೆ ಮಾಡ್ತಿರಲ್ಲ, ಆ ಎಲ್ಲಾ ನವಧಾನ್ಯಗಳನ್ನ ನೀವು ಪೌಡರ್ ಮಾಡಿ ಅದನ್ನ ಬಯಲಲ್ಲಿ ಚೆಲ್ಬೇಕಾಗತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡಿದ್ಯಾ? ಮನೆ ಕಟ್ಟೋದ್ರಿಂದ ಎಷ್ಟು ಸುಖ ಇದೆಯೋ ಅಷ್ಟು ದುಃಖ ಇದೆ ಕಣೋ, ನಿಮ್ಗೆ ಅರ್ಥ ಆಗಲ್ಲ ಇವಾಗ. ನನ್ನದು ಅಂತ ಹೋದ್ಮೇಲೆ ಅಲ್ಲಿ ಅಳುನು ಇರುತ್ತೆ, ಸುಖನೂ ಇರುತ್ತೆ, ನಗುನು ಇರುತ್ತೆ. ನೀನ್ ಮನೆ ಕಟ್ಟಕ್ ಮೊದ್ಲು ಏನ್ ಸುಖ ದುಃಖ ಇರುತ್ತೋ ಮನೆ ಕಟ್ಟಿದ ನಂತರನೂ ಅಷ್ಟೇ ಸುಖ ದುಃಖ. ಇದು ಕಟ್ಟಿಟ್ಟ ಬುತ್ತಿ, ಯಾವ ಗ್ರೇಟ್ನೆಸ್ ಅಲ್ಲ ಮನೆ ಕಟ್ಟೋದು. ಅದೊಂದು ಆಸೆ, ಅದು ಆಸೆ ದುಃಖಕ್ಕೆ ಮೂಲನೇ. ಅದು ಎಲ್ಲ ಇರುತ್ತೆ ಅದ್ರಲ್ಲಿ. ನೀನ್ ಬ್ಯಾಂಕಲ್ಲಿ ಹಣ ಇಟ್ರೆ ಇದಕ್ಕಿಂತ ಹೆಚ್ಚು ಸುಖ ಇರುತ್ತೆ ಎಷ್ಟೋ ಸಲ. ಇವೆಲ್ಲ ಆದ್ರೂ ನಿನ್ಗೆ ನನ್ನದು ಅನ್ನೋ ಫೀಲಿಂಗ್ ಬರುತ್ತಲ್ಲ, ಅದೊಂದು ಫೀಲಿಂಗ್ ಬಿಟ್ರೆ ಏನಂತ ಗ್ರೇಟ್ ಏನಲ್ಲಮ್ಮ ಇದು. ಸಾಲ ಇಲ್ದೆ ಕಟ್ಟಿರೋದು ನಿನ್ ದೊಡ್ಡತನ ಅದಷ್ಟೇ. ಓಕೆ ಸರ್, ಇನ್ನೊಂದು ಸರ್, ನೀವ್ ಹೇಳಿದ್ದು ಗೊತ್ತಾಯ್ತು ಸರ್. ಈಗ ಇತ್ತೀಚೆಗೆ ಸರ್ ಎಲ್ಲಾನು ತುಂಬಾ ಏನೋ ಕಳಶಗಳನ್ನಿಟ್ಟು ತುಂಬಾ ದೊಡ್ಡದಾಗೆಲ್ಲೋ ಅರೇಂಜ್ ಅರ್ಥ ಇದೆ. ಸುಮ್ನೆ ಎಲ್ಲ ನಾಟಕ ಮಾಡಲ್ಲ. ಪ್ರತಿ ಕಳಶದಲ್ಲೂ ಒಂದೊಂದು ದೇವ್ರನ್ನ ಆವಾಹನೆ ಮಾಡೋದು. ಆಯತನವ ಅಂಬವತಿ ಅಂದ್ರೆ ಜಲದಲ್ಲಿ ದೇವ್ರು ಇರ್ತಾರೆ, ಅದ ಕಲಶದಲ್ಲಿ ಜಲ ಇರುತ್ತೆ, ಸೂತ್ರ ಇರುತ್ತೆ. ಅದೊಂದು ಭಾವನಾತ್ಮಕವಾದಂತಹ ಒಂದು ಪೂಜೆ. ಅದು ನಾಟಕ ಆದ್ರೆ ನಾಟಕ ಅಷ್ಟೇ, ನಿಜ ಆದ್ರೆ ನಿಜ ಅಷ್ಟೇ. ಟಿವಿ ಬೊಂಬೆನೂ ಇರುತ್ತೆ, ಟಿವಿ ದೂರದರ್ಶನದಲ್ಲಿ ಕಾರ್ಯಕ್ರಮನೂ ಸಿಗುತ್ತೆ. ಕರೆಂಟ್ ಇದ್ರೆ ಕೆಲಸ ಮಾಡುತ್ತೆ, ಇಲ್ಲಾಂದ್ರೆ ಇಲ್ಲ. ಹಂಗೆ ಒಂದು ವಿದ್ಯುತ್ ಸಂಚಾರ ಆಗ್ಬೇಕು ಆ ಕಲಶಗಳಲ್ಲಿ. ಆ ವಿದ್ಯುತ್ ಸಂಚಾರ ಆದಾಗ ಕಲಶಗಳು ನಿಮ್ ಫಲ ಕೊಟ್ಟೆ ಕೊಡುತ್ತೆ. ಅದೆಲ್ಲ ನೀನ್ ಅನುಮಾನಿಸಕ್ ಹೋಗ್ಬೇಡ. ನೀನು ಹಣ ಕೊಟ್ಟು ಒಬ್ಬ ಪಂಡಿತರಿಗೆ ಮಾಡಕ್ ಹೇಳ್ತೀಯ ಅಂತ ಇಟ್ಕೋ. ಅದು ಮೋಸ ಮಾಡಿದ್ರೆ ಅದು ಅವನಿಗೆ ಸೇರುತ್ತೆ ಆ ಪಾಪ. ನೀನಂತೂ ಕೊಟ್ಬಿಟ್ಟಿದ್ಯಾ, ನಾನು ಕೊಟ್ಬಿಟ್ಟಿದೀನಿ ಅಂತ ಮಾಡೋದು ಬಿಡೋದು ಅವನಿಗೆ ಸೇರಿತ್ತು. ಇವಾಗ ನಿನ್ ಕರ್ತವ್ಯ ನೀನ್ ಮಾಡ್ಬಿಟ್ಟಿದ್ಯಾ. ಹಾಗೆ ಆದಷ್ಟು ಅವ್ರಿಗೆ ಹೇಳ್ಬೇಕು, ನೀವು ಚೆನ್ನಾಗಿ ಮಾಡ್ಕೊಡಿ, ಅವ್ರು ಫಲಾನು ತಗೊಳ್ಳಿ, ಅವ್ರು ಮಾಡಿರೋ ಶ್ರಮಕ್ಕೂ ಫಲ ತಗೊಳ್ಳಿ. ಹಂಗೆ ಎಲ್ಲರೂ ಅಷ್ಟೇ. ನೀನ್ ಇವಾಗ ಮನೆ ಕಟ್ಟಕ್ ದುಡ್ಡು ಕೊಟ್ಬಿಟ್ಟಿದ್ಯಪ್ಪ, ಅವ್ನ್ ಮರಳು ಹಾಕಿದನೋ ಸಿಮೆಂಟ್ ಹಾಕಿದನೋ ಅವನಿಗೆ ಸೇರುತ್ತ ಫಲ. ಅನ್ಭವಿಸೋದ್ ನಾವೇ. ಆದ್ರೆ ಇದು ಮೋಸ ಮಾಡಿದವ್ರಿಗೆ ಮೋಸನೇ ಸಿಗತ್ತಮ್ಮಿ. ಅದೆಲ್ಲ ಬಿಡು. ಏನಾದ್ರು ಚೆನ್ನಾಗಿರೋ ಕ್ವಶನ್ ಕೇಳು. ಕ್ವಶನ್ನೇ ಕೇಳಬಾರ್ದು ಅಂತ ಹೇಳ್ತೀನಿ, ಆದ್ರೂ ನೀವು ಕೇಳ್ತಾ ಇರ್ತೀರಿ. ನೀನ್ ಯಾವ ಪೂಜೆನೂ ಮಾಡ್ಬಿಡಮ್ಮಿ, ಹಂಗೆ ಹೋಗು. ಅದು ಯಾಕೆ ಒಳ್ಳೇದಾಗಲ್ವೋ ನೋಡ್ತೀನಿ. ಮನ್ಸು ಚೆನ್ನಾಗಿರ್ಬೇಕು. ಹೆಂಗೋ ನೋಡು, ನೀನ್ ತಪ್ಪುಗಳು ಮಾಡಿದ್ಯಾ, ಪೂಜೆ ಯಾನ್ ಮಾಡೋದಂದ್ರೆ ನಾನ್ ತಪ್ಪನ್ನ ಕ್ಷಮಿಸಪ್ಪ ಅಂತ ಮಾಡೋದೇ ಪೂಜೆ. ಏನಂದ್ರೆ ನೋಡು, ನೀನು ಯಾರದೋ ಅಲ್ಲಿ ಯಾವ ಚೇಳುಗಳಿತ್ತು ಅವುಗಳಿಂದ ಕಿತ್ಕೊಂಡೆ ಅಲ್ಲ ಜಾಗನ. ನೀನ್ ಎಷ್ಟೇ ಖರೀದಿ ಮಾಡಿದ್ರು ಕಿತ್ಕೊಂಡಿದ್ದಲ್ಲ ಅದು ಆ ಕ್ರಿಮಿಕೀಟಗಳಿಂದ. ಅದು ಆ ಪಾಪನ ಯಾರು ತುಂಬೋರು? ಏನೋ ಇದನ್ನ ಅರ್ಥ. ನೀನೇ ತಿಂದಿದ್ಯಾ ಅವುಗಳನ್ನ? ಕೊಂದು ತಿಂದ್ರೆ ನಿನ್ಗೆ ಪಾಪ ಇಲ್ಲ ಅಂತ ಇಟ್ಕೊಳ್ಳೋಣ. ಅದಕ್ಕೊಂದು ಬ್ಯಾಲೆನ್ಸ್ ಮಾಡಿದೆ. ಸುಮ್ನೆ ಇರೋದನ್ನೇ ಅಲ್ಲಿಂದ ಕಿತ್ತು ಆಚೆ ಬಿಸಾಕಿ ನಾವು ಹೋಗಿ ನೆಲೆಸ್ತೀವಲ್ಲ, ಅದಕ್ಕೇನ ಆ ಋಣ ತೀರ್ಸೋದ್ ಹೆಂಗೆ ನಾವು? ಇದನ್ನೆಲ್ಲ ಕಲ್ತ್ಕೋಬೇಕು ನಾವು ಅಷ್ಟೇ. ಎಲ್ಲವನ್ನೂ ನೀ ಪೂಜೆ ಮಾಡಿದ್ರು ಆಗತ್ತೆ. ನೀನ್ ಹಂಗೆ ಡೈರೆಕ್ಟ್ ಆಗಿ ಹೋಗು, ಅದೇನಾಗತ್ತೆ ನೋಡೋಣ. ಏನೂ ಆಗಲ್ಲ. ಸೀದಾ ಹೋಗಿ ಆ ಮನೇಲಿರೋ, ಏನು ಕೆಟ್ಟದಾಗಲ್ಲ. ಭಾವನೆ ಚೆನ್ನಾಗಿ ಇಟ್ಕೋಬೇಕು ನೀನು ನಾನು ತಪ್ಪು ಮಾಡ್ತಿಲ್ಲ, ಇವತ್ತಿನ ಕಷ್ಟ ಇವತ್ತು ಕಟ್ಟಿದೀನಿ, ಇವತ್ತು ನಾನು ಅಡಿಗೆ ಮಾಡ್ಕೊಂಡು ತಿಂತಾ ಇದ್ದೀನಿ, ನನಗೇನು ನನ್ನ ಕರ್ತವ್ಯ, ನಾನು ಸಾಲ ಮಾಡಿಲ್ಲ, ಮೋಸ ಮಾಡಿಲ್ಲ, ಯಾರಿಗೂ ಮೋಸ ಮಾಡೋದು ಇಲ್ಲ, ಮೋಸ ಹೋಗೋದು ಇಲ್ಲ, ನಾನು ಬದುಕ್ತೀನಿ ಅನ್ನೋ ನಂಬಿಕೆ ನಿನ್ಗಿದ್ರೆ ಪರೋಪಕಾರಕ್ಕಿಂತ ದೊಡ್ಡ ಪೂಜೆ ಇನ್ನೊಂದಿಲ್ವೋ? ಮಾಡಮ್ಮಿ. ನಿನ್ಗೆ ಇಷ್ಟ ಬಂದಂಗ್ ಮಾಡೋದು. ಏನಾಗತ್ತ ನೋಡ್ಬೇಡ, ಏನೂ ಆಗಲ್ವೋ. ಪೂಜೆ ಮಾಡದಿದ್ರೆ ಕೆಟ್ಟದಾಗತ್ತೆ, ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋದೆಲ್ಲ ಸುಳ್ಳು ಕಣ. ಅವನ್ಯಾರೋ ಇದ್ದ ದೇಶನೆಲ್ಲ ಲೂಟಿ ಮಾಡ್ದ, ತಿರುಪತಿ ದೇವಸ್ಥಾನಕ್ಕೆ ಕಿರೀಟ ಇಟ್ಟ, ಜೈಲಿಗೆ ಹೋಗೋದು ತಪ್ಪಲಿಲ್ವಾ? ಅವನ್ಯಾರೋ ಇದ್ದ ದಿನಾ ದೇವಸ್ಥಾನಕ್ಕೆ ರೌಂಡ್ ಟೆಂಪಲ್ ರನ್ ಮಾಡ್ತಾನೆ, ಅವನು ಮಗ ಇವಾಗ ಹುಡುಕಾಟದಲ್ಲಿದ್ದಾರೆ, ಅವನು ಜೈಲಿಗೆ ಹೋಗೋದು ತಪ್ತಾ? ಅದು ಎಷ್ಟು ಪೂಜೆ ಮಾಡಿದನೋ ಅವನಿಗೆ ಗೊತ್ತಿಲ್ಲ. ಆದ್ರೆ ಅವೆಲ್ಲ ತಪ್ತಾ ಇದೆಯಾ? ಪೂಜೆ ಕಾಪಾಡ್ತಾ ಇದೆಯಾ ಯಾರನ್ನಾದ್ರೂ? ಇಲ್ಲ. ನಮ್ಮನ್ನು ಕಾಪಾಡೋದು ನಮ್ಮ ಒಳ್ಳೆತನ. ಹಾಗಂತ ಪೂಜೆ ಅನ್ನೋದು ಒಂದು ಪದ್ಧತಿ, ಅದಿರ್ಬೇಕು. ಅದು ಕಮಿಟ್ಮೆಂಟ್. ಪೂಜೆ ಜ್ಞಾಪಿಸುತ್ತೆ. ಸಂಸ್ಕೃತದಲ್ಲಿ ಅರ್ಥವಾಗದ ಭಾಷೆಯಲ್ಲಿ ಪೂಜೆ ಬಂದಿದ್ದಕ್ಕೆ ಇವತ್ತು ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಅದೇ ಆಚೆ ಕನ್ನಡದಲ್ಲಿ ಮಂತ್ರಗಳಿದ್ದಿದ್ರೆ ಗೊತ್ತಾಗೋದು ಏನು ಪೂಜೆದ ಅರ್ಥ ಏನು, ಪೂಜೆ ಅಂದ್ರೆ ಏನು, ನಿಮ್ಗೆ ಖುಷಿ ಆಗ್ಬಿಡ್ತಿದ್ರಿ. ಇದು ಗೌಪ್ಯವಾಗೋಯ್ತು. ಇವನು ಟಿಪ್ಪು ಸುಲ್ತಾನ್ ಇದ್ದ, ಜನಕ್ಕೆ ಅರ್ಥ ಆಗ್ಬಾರ್ದು ಅಂತ ಪಾರ್ಸಿ ಭಾಷೆಯಲ್ಲಿ ದಾಖಲೆಗಳನ್ನು ಬರೆಸ್ತಾ ಇದ್ದ.
ಜನಕ್ಕೆ ಅರ್ಥನೇ ಆಗ್ತಿರ್ಲಿಲ್ಲ ಅದ್ರಲ್ಲಿ ಏನ್ ಮೋಸ ನಡೀತಿದೆ ಅಂತ. ಹಂಗೆ ಇದು ಏನಾಯ್ತು, ಈ ಪವಿತ್ರವಾದ ಸಂಸ್ಕೃತಿನ ಜನಕ್ಕೆ ಅರ್ಥ ಆಗದಂಗೆ ಮಾಡಿಟ್ರು ಕೆಲವರು. ಆ ಸಂಸ್ಕೃತ ಕಲಿಯೋಕ್ ಬಿಡ್ಲಿಲ್ಲ. ಕಲಿಯಕ್ ಹೋದ್ರೆ ಸೀಸ ಒಯ್ದು ಬಿಟ್ರು ಕಿವಿಲಿ. ಆವಾಗ ಅದೇ ಸಂಸ್ಕೃತದಲ್ಲಿ ಮಂತ್ರಗಳನ್ನ ಹೇಳಿ ಜನಕ್ಕೆ ಅರ್ಥ ಆಗದೆ ಈ ಫಜೀತಿ ಆಯ್ತು. ಒಂದ್ ವೇಳೆ ನಮ್ಮ ಕೆಲವರು ಪಂಡಿತರು ಕನ್ನಡೀಕರಿಸಿದ್ದಾರೆ ಮಂತ್ರಗಳನ್ನು. ಕುವೆಂಪು ಅವರು ಮಾಡಿದ್ದಾರೆ ಮಂತ್ರ ಮಾಂಗಲ್ಯ ಅಂತ. ಹೀಗೆ ಅವರೆಲ್ಲ ಅದು ಕರೆಕ್ಟ್ ಆಗಿ ಕನ್ನಡದಲ್ಲೇ ಗೃಹ ಪ್ರವೇಶ ಇದ್ದಿದ್ರೆ ಗೊತ್ತಾಗೋದು ನಿಮ್ಗೆ ಗೃಹ ಪ್ರವೇಶದ ಅರ್ಥ ಏನು ಅಂತ. ಓಕೆ ಸರ್, ನೀವೊಂದು ಬರ್ಬಿಡ್ಬೋದು ಸರ್ ಅದನ್ನ. ಅಯ್ಯೋ ಅಮ್ಮಿ, ನಾನ್ ಮುದುಕ ಆಗಿ ನನ್ಗೆ ಸಾಕಾಗೋಗಿದ್ಯೋ, ಸಾಕಾಗು. ಇನ್ನೇನಂದ್ರೆ ನನಗೆ ಜೀವನ ಅರ್ಥ ಆಗ್ತಾ ಇದೆ, ಖುಷಿಯಾಗಿದೆ. ಮತ್ ಬರೆಯೋದು ಅದು ಇನ್ನೊಂದು ಶುರುವಾಗುತ್ತೆ. ಅದ್ರ ಮೇಲೆ ಇನ್ನೊಂದು ತೊಂದರೆಗಳು ಶುರುವಾಗಿ ಅದನ್ನ ಅಪಾರ್ಥಗಳು ಮಾಡ್ಕೊಂಡು ಅದರಿಂದ ಇನ್ನೊಬ್ಬರು ನೆಗೆಟಿವ್ ಮಾಡಿ ಪ್ರತಿ ಪಾಸಿಟಿವ್ ಮಾಡಕೋದ್ರೆ ಒಂದ್ ನೆಗೆಟಿವ್ ಆಗತ್ತಮ್ಮಿ ಗಂಗಾ. ನಾವ್ ಏನೇ ಒಳ್ಳೆ ಕೆಲಸ ಮಾಡೋ ಅದ್ರಲ್ಲಿ ಒಂದು ಕೆಟ್ಟ ಕೆಲಸ ಉಟ್ಕೊಳತ್ತಮ್ಮಿ. ಸುಮ್ನೆ ಇರೋದ್ ಮೇಲೂ ಇವಾಗ ನಮ್ಮಿಬ್ಬರ ಈ ಮಾತು 100 ಜನ ಕೇಳಿದ್ರೆ ಏನ್ ಪರಿವರ್ತನೆ ಆಗತ್ತೋ ಆಗ್ಲಿ, ಅಷ್ಟೇ ಸಾಕ್ ಬಿಡ. ಓಕೆ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.